ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಹೋಟೆಲ್ನವ್ರ ಪರದಾಟ ತಪ್ಪಿಲ್ಲ. ಹೀಗೆ ಆಯಿತು ಅಂತಂದರೆ ಇನ್ನೊಂದೆರಡು ದಿನಗಳಲ್ಲಿ ಹೋಟೆಲ್ಗಳೆಲ್ಲವೂ ಕೂಡ ಬಂದಾದರೂ ಕೂಡ ಅಚ್ಚರಿ ಇಲ್ಲ. ಜೊತೆಗೆ ಈ ಸಿಲಿಂಡರ್ಗಳನ್ನು ಏನಾದರೂ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿದೆ. ಯಾಕಂದರೆ ಶಾಸಕರಿಗೇ ಸೇರಿದಂಥ ವೆಹಿಕಲ್ಲು ಮತ್ತು ಸಿಲಿಂಡರ್ಗಳ ಸಮೇತ ಅವರು ಕದ್ಕೊಂಡು ಹೋಗಿದ್ದಾರೆ ಕಳ್ಳರು. ಇಂಥ ಸ್ಥಿತಿ, ಹೋಟೆಲ್ ಉದ್ಯಮ ಸಂಕಷ್ಟದಲ್ಲಿದೆ, ತೊಂದರೆಯಲ್ಲಿದೆ. ಗ್ಯಾಸ್ ಇಲ್ಲ, ಹೀಗಾಗಿ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ. ಬಂದ್ ಮಾಡುವಂಥ ಸ್ಥಿತಿ ಬಂದಿದೆ. ಈಗ ನಾನ್ ಸ್ಟಾಪ್ ಕವರೇಜ್ ಮುಖಾಂತರ ಈ ಗ್ಯಾಸ್ ಪ್ರಾಬ್ಲಮ್ ಏನು, ಹೇಗೆ, ಎತ್ತ, ಅದನ್ನು ಬಗೆಹರಿಸುವಂಥ ಬಗೆ ಹೇಗೆ. ನಾವು ಡಿಪೆಂಡ್ ಆಗಿರುವಂಥದ್ದೇ ಪರರಾಷ್ಟ್ರಗಳ ಮೇಲೆ. ಇನ್ನು ಬಗೆಹರಿಸೋದು ಹೆಂಗೆ? ಆದರೂ ಕೂಡ ಕೇಂದ್ರ ಸರ್ಕಾರ ಹೇಳಿದೆ, ಇಲ್ಲ ಆದಷ್ಟು ಬೇಗ ಹೆಚ್ಚುವರಿ ಗ್ಯಾಸ್ ಉತ್ಪಾದನೆ ಆಗಬೇಕು ಅಂತ ರಿಫೈನರಿಗಳಿಗೆ ಸೂಚನೆ ಕೊಟ್ಟಿದೆಯಂತೆ. ಸೊ ಇದು ಸಂಗತಿ. ನಾನ್ ಸ್ಟಾಪ್ ಕವರೇಜ್ ಮುಖಾಂತರ ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ, ನಾವು ಅದರ ವಿವರಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇದು ಸಂಗತಿ. ಬನ್ನಿ, ನಮ್ಮ ಮೂರು ಜನ ಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ. ಮೈಸೂರಿಂದ ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ವಿನಯ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಂಜಯ್ ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಂದರೆ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಹೋಟೆಲ್ಗಳಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಇದೆಲ್ಲದರ ವಿವರಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಹೋಟೆಲ್ಗಳಿಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗೇನು ಅಂದರೆ ಈಗಾಗಲೇ ಈ 15-20 ಖಾದ್ಯ ಮಾಡ್ತಿದ್ದಂಥವರು ಮಾಡ್ತಾ ಇಲ್ಲ. ಈಗ ಉದ್ದಿನವಡೆ, ಬಜ್ಜಿ, ಪಕೋಡ ಇದ್ಯಾವುದೂ ಕೂಡ ಇಲ್ಲ. ಬರೀ ರೈಸ್ ಐಟಮ್ಗಳನ್ನು ಮಾತ್ರ ಹೋಟೆಲ್ ಮಾಲೀಕರು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಈಗ ಎಲ್ಲಿಂದ ತರ್ತಾರೆ? ಇವತ್ತು ನಾನು ಬೆಳಗ್ಗೆ ಬರ್ತಾ ನೋಡ್ತಾ ಇದ್ದೆ, ಒಂದು ಹೋಟ್ಲ್ಗಳಲ್ಲಿ ಈಗಾಗಲೇ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಇಡ್ತಾ ಇದ್ದಾರೆ. ಇದು ನಾವು ನಾನ್ ಸ್ಟಾಪ್ ಕವರೇಜ್ ಮುಖಾಂತರ ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ. ಕೇವಲ ಏನು ಅಂತಂದರೆ ಇದು ಮುಂದಿನ ದಿನಗಳಲ್ಲಿ ನಮ್ಮ ಮನೆಯ ಅಡುಗೆ ಮನೆ ಪ್ರವೇಶ ಮಾಡಿದರೂ ಕೂಡ ಅಚ್ಚರಿ ಇಲ್ಲ. ಈಗಾಗಲೇ ದೇವಸ್ಥಾನಗಳಲ್ಲಿ ಪ್ರಸಾದ ಇಲ್ಲ. ಮದುವೆ ಮನೆಗಳಲ್ಲಿ ಹೆಂಗೆ ಮದುವೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಭಾಳ ಜನರನ್ನು ಕರೆಯೋಂಗಿಲ್ಲ. ಈಗ ದೇವ್ರ ದಯೆಯಿಂದ ಯುದ್ಧ ನಿಂತರೆ ಓಕೆ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಖಚಿತ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ವಿನಯ್ ನಮ್ಮ ಜೊತೆಗಿದ್ದಾರೆ, ಹೋಟೆಲ್ನ ಮುಂಭಾಗದಲ್ಲೇ ಇದ್ದಾರೆ. ವಿನಯ್, ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನ ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅಂತ. ಬೆಂಗಳೂರಿನ ಜನರು ಬಹುತೇಕ ಡಿಪೆಂಡ್ ಆಗಿರುವಂಥದ್ದು ಈ ಹೋಟ್ಲ್ಗಳ ಮೇಲೆ. ಯಾಕಂದರೆ ಈ IT ಬಿಟಿ ಜನ ಜೊತೆಗೆ ಬೆಳಗ್ಗೆ ಹೋದವರು ಸಂಜೆ ಬರ್ತಾರೆ. ಈ ಅಡುಗೆ ಪಡಿಗೆ ಮಾಡೋಷ್ಟು ಟೈಮು ಕೂಡ ಅವ್ರಿಗಿರಲ್ಲ, ವ್ಯವಧಾನ ಕೂಡ ಅವ್ರಿಗಿರಲ್ಲ. ಆದರೆ ಈಗ ಅವ್ರಿಗೂ ಕೂಡ ಸಂಕಷ್ಟ ಬಂದಿದೆ. ಯಾಕಂದರೆ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ನೀವು ಹೋಟೆಲ್ ಮುಂಭಾಗದಲ್ಲಿ ಇದ್ದೀರಿ, ಹೇಗಿದೆ ಅಂತ ಸ್ಥಿತಿಗತಿ ವಿನಯ್? ಖಂಡಿತ ರಂಗನಾಥ್, ಸದ್ಯಕ್ಕೆ ರಾಜಧಾನಿ ಬೆಂಗಳೂರಿನಿಂದ ಸಾವಿರಾರು ಕಿಲೋಮೀಟರ್ ಆಚೆಗೆ ನಡೆಯುತ್ತಿರುವಂತಹ ಯುದ್ಧ ಸದ್ಯಕ್ಕೆ ಬೆಂಗಳೂರಿನ ಜನಸಾಮಾನ್ಯರಿಗೂ ಕೂಡ ಒಂದು ಸಂಕಷ್ಟ ತಂದುಕೊಟ್ಟಿದೆ. ಸದ್ಯಕ್ಕೆ ನಾನೀಗ ಕತ್ರಗುಬ್ಬೆ ಸರ್ಕಲಲ್ಲಿರುವಂಥ ಹೋಟೆಲಲ್ಲಿದ್ದೀನಿ. ಈ ಹೋಟೆಲಲ್ಲೂ ಕೂಡ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರುವಂಥ ಚಂದ್ರಶೇಖರ್ ಹೆಬ್ಬಾರ್ ಅವರ ಹೋಟೆಲ್ಲು. ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ದೃಶ್ಯಗಳಲ್ಲಿ ಜನರ ಸಂಖ್ಯೆ, ಜೊತೆಗೆ ಯಾವ ರೀತಿಯಾಗಿ ಇಲ್ಲಿ ತಿಂಡಿ ತಿನಿಸುಗಳನ್ನ ಮಾಡುವಂಥದ್ದು, ಜೊತೆಗೆ ವಾಣಿಜ್ಯ ಅನಿಲ ಉತ್ಪನ್ನದ ಪೂರೈಕೆಯಲ್ಲಿ ಕೊರತೆ ಎಷ್ಟರ ಮಟ್ಟಿಗೆ ಜನರಿಗೆ ಸಂಕಷ್ಟ ತಂದೊಡ್ಡಿದೆ ಅಂತ ಹೇಳಿ. ಯಾಕೆಂದರೆ ಜನರು ಕೂಡ ಈಗ ಈ ಒಂದು ತಿಂಡಿ ತಿನಿಸುಗಳಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ. ಬೇರೆ ಬೇರೆಯ ತಿಂಡಿ ತಿನಿಸುಗಳ ಅಂದರೆ ಅತಿ ಹೆಚ್ಚಾಗಿ ಏನು ಅನಿಲ ಉತ್ಪನ್ನ ಬಳಕೆಯನ್ನು ಮಾಡಿಕೊಳ್ಳುವಂತಹ ತಿಂಡಿ ತಿನಿಸುಗಳಿಂದವಲ್ಲ, ಅವುಗಳನ್ನು ಬ್ರೇಕ್ ಹಾಕಬೇಕು ಅನ್ನೋದು ಕೂಡ ನಿನ್ನೆ ಒಂದು ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಯಾಕಂದರೆ ಬೆಂಗಳೂರಿನಂಥ ಸಿಟಿಯಲ್ಲಿ ನೀವು ಬೇರೆ ಬೇರೆ ಪರ್ಯಾಯ ಮಾರ್ಗಗಳಿಗೆ ಹೋಗ್ತೀರಾ, ಜೊತೆಗೆ ಏನಾದರೂ ಸೌದೆ ಒಲೆಯನ್ನು ಪೂರೈಕೆ ಮಾಡಿಕೊಂಡು ನಾವು ಪೂರೈಸ್ತೀವಿ ಅನ್ನೋಂಥದ್ದೇನಿದೆಯಲ್ಲ, ಇದು ಅಸಾಧ್ಯದ ಮಾತು. ಯಾಕಂದರೆ ಬೆಂಗಳೂರಿನಲ್ಲಿ ನಿಜಕ್ಕೂ ಕೂಡ ಅಂತ ದೊಡ್ಡ ಒಂದು ಸಮಸ್ಯೆ ಎದುರಾಗಿದೆ. ಹೀಗಾಗಿ ಬೆಂಗಳೂರಿನ ಹೋಟೆಲ್ಗಳಲ್ಲಿರುವಂತಹ ಜನರು ಏನು ಹೇಳ್ತಾರೆ, ಜೊತೆಗೆ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಆಗಿರುವಂತಹ ಚಂದ್ರಶೇಖರ್ ಹೆಬ್ಬಾರ್ ಅವ್ರನ್ನ ಮಾತಾಡಿಸ್ತೀನಿ. ಏನು ಹೇಳ್ತಾರೆ ಕೇಳೋಣ. ಹೆಬ್ಬಾರ್ ಅವರೇ, ಈಗ ನಿನ್ನೆ ನೀವು ಒಂದು ಮೀಟಿಂಗ್ ಮಾಡಿದ್ದೀರಿ ರಾಜ್ಯ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಇಂದ, ಏನೇನು ನಿರ್ಧಾರ ತೆಗೆದುಕೊಂಡಿದ್ದೀರಿ? ಅಲ್ಲ, ಹೋಟೆಲಿಯರ್ಸ್ ಎಲ್ಲ ಈ ಕಾಲಕ್ಕೆ ತಕ್ಕಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಈಗ ಈ ನಮಗೆ ಇಂಧನ ಖರ್ಚು ಕಡಿಮೆ ಆಗಬೇಕಾದ್ರೆ ನಮಗೆ ನಮಗೆ ಖರ್ಚು ಬರೋದು ಖರೀದ ಪದಾರ್ಥ ಮಾಡುವಾಗ. ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಆದ್ದರಿಂದ ನೀವು ಅದನ್ನು ಕಡಿಮೆ ಮಾಡಿಕೊಂಡು ಕನ್ಸಂಪ್ಷನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಎಲ್ಲ ಚರ್ಚೆ ಮಾತಾಡಿದ್ವಿ. ಯಾಕಂದರೆ ಜನ ಹೋಟ್ಲಿಗೆ ಬರೋದು ಏನಂದರೆ
ಒಳ್ಳೆ ಆಹಾರ ಪದಾರ್ಥ ಯಾವುದಿದೆ ಅದು ತಿನ್ನಲಿಕ್ಕೆ ಬರ್ತಾರೆ. ಆವಾಗ ಬರೀ ಎಣ್ಣೆ ತಿಂಡಿಯಲ್ಲೇ ಅದು ಒಳ್ಳೆ ಅದು ಹೇಳಲಿಕ್ಕೆ ಏನೇನು ತಿಂಡಿಗಳು ಎಣ್ಣೆ ಪದಾರ್ಥಗಳು ಮಾಡ್ತಿಲ್ಲ. ಈಗ ನೋಡಿ ವಡೆಗೆ ಹಾಕೋದು ಎಲ್ಲ ನಿಲ್ಲಿಸಿದ್ದೀವಿ. ಉದ್ದಿನ ವಡೆ, ಮಸಾಲೆ ವಡೆ, ಪಕೋಡ ಇವೆಲ್ಲ ಸ್ಟಾಪ್ ಆಗಿದೆ. ಎಣ್ಣೆ ತಿಂಡಿ ನಿಲ್ಲಿಸಿದ್ದೀವಿ. ಬಾಕಿ ಉಪ್ಪಿಟ್ಟು, ಕೇಸರಿಬಾತು, ರವೆ ಇಡ್ಲಿ ಮತ್ತು ದೋಸೆ ಇವೆಲ್ಲ ಇರುತ್ತೆ. ರೈಸ್ ಬಾತು ಎಲ್ಲ ಇರುತ್ತೆ. ಪೂರಿ ಎಲ್ಲ ಮಾಡ್ತೀರಾ? ಪೂರಿ ಮಾಡಲ್ಲ. ಪೂರಿ ಐಟಮೇ ನಿಲ್ಲಿಸ್ಬಿಟ್ಟಿದ್ದೀವಿ. ಹಾಗಾದ್ರೆ ಸ್ನ್ಯಾಕ್ಸು ಕೂಡ ಕಡಿಮೆ. ಸ್ನ್ಯಾಕ್ಸ್ ಅಂದರೆ ನಾವು ಚಾಟ್ಸ್ ಐಟಮ್ ಅದು ಇದು ಇರುತ್ತೆ, ಅದು ಮಧ್ಯಾಹ್ನ ಇರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಮಂಚೂರಿ ಈ ಥರ ಎಣ್ಣೆ ಬಳಕೆ ಆಗುತ್ತೆ. ಎಣ್ಣೆಯಲ್ಲಿ ಕರಿಯುವಂಥ ಪದಾರ್ಥಗಳನ್ನು ಕಡಿಮೆ ಮಾಡಿದ್ದೇವೆ. ಆಗ ನಾವು ರಿಸ್ಟ್ರಿಕ್ಷನ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕು ಸಿಗುತ್ತೆ ಎಲ್ರಿಗೂ ಗ್ಯಾಸು. ಇಲ್ಲಿ ಹೋದರೆ ಗ್ಯಾಸ್ ಸಿಗಲ್ಲ, ತೊಂದರೆ ಆಗ್ತದೆ. ಓಕೆ, ನೀವು ಹಿಂದೆ ಇಂಥ ಒಂದು ಪರಿಸ್ಥಿತಿ ಎದುರಿಸಿದ್ರಿ ಅಂತ ಹೇಳ್ತಾ ಇದ್ರಿ ಬೇರೆ ವಿಚಾರಕ್ಕೆ. ಹಿಂದೆ ನಾವು ಇದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದಾಗ ಆವಾಗ ಅಕ್ಕಿ ಸಿಗ್ತಾ ಇದ್ದಿಲ್ಲ, ಸ್ಕ್ಯಾರ್ಸಿಟಿ ಇತ್ತು. ಆವಾಗ ನಮಗೆ ನೆನಪಿದೆ ಆ ಕಾಲದಲ್ಲಿ ಏನು ಹೇಳಿದ್ದಾರೆ, ಎಲ್ಲರೂ ಸೋಮವಾರ ದಿವಸ ಒಂದೇ ಹೊತ್ತು ಊಟ ಮಾಡಿ ಅಂತ ಪ್ರಧಾನಮಂತ್ರಿಗಳು ಹೇಳಿಕೆ ಕೊಟ್ಟಿದ್ರು. ಅದ್ರ ಪ್ರಕಾರ ನಡ್ಕೊಂಡಿದ್ದೀವಿ ನಾವೆಲ್ಲ ಹೋಟೆಲಿಯರು. ಈಗಲೂ ಅದನ್ನೇ ನಾವು ಹೇಳೋದು ನಮ್ಮ ಹೋಟೆಲಿಯರಿಗೆ, ಸಾಧ್ಯವಾದಷ್ಟು ಕಡಿಮೆ ಮಾಡಿ, ಎಣ್ಣೆ ಕರಿದ ಪದಾರ್ಥ ಮಾಡಬೇಡಿ ಅಂತಲೇ ಹೇಳ್ತೇವೆ. ಅದರಿಂದ ಗ್ಯಾಸ್ ಖರ್ಚು ಜಾಸ್ತಿ ಆಗುತ್ತೆ. ಸ್ವಲ್ಪ ಈ ಸಂದರ್ಭ ಬಂದಾಗ ಅದಕ್ಕೆ ಸರಿಯಾಗಿ ಹೊಂದಾಡ್ಕೊಂಡು ಹೋಗ್ಬೇಕು ನಾವು. ಓಕೆ, ಸೂಚನೆ ಕೊಟ್ಟಿದ್ದೀರಾ ಹಾಗಾದ್ರೆ ಎಲ್ಲ ಹೋಟ್ಲುಗಳಿಗೆ? ಎಲ್ಲ ಹೋಟ್ಲಿಗೂ ಈಗಾಗಲೇ ಹೇಳಿದ್ದೇವೆ. ಓಕೆ, ಸುಮ್ಮನೆ ಗ್ಯಾಸ್ ಇಲ್ಲದೆ ಇದ್ರೆ ಹೋಟ್ಲು ಬಂದ್ ಮಾಡ್ತೇವೆ ಅಂತ ಹೇಳಿದರೆ ಅದು ಪ್ರಯೋಜನ ಆಗಲ್ಲ. ಬಂದ್ ಮಾಡಿ ನಾವು ಎಲ್ಲಿ ಹೋಗ್ಬೇಕು, ಕೆಲಸಗಾರರನ್ನ ಎಲ್ಲಿ ಕಳಿಸ್ಬೇಕು, ಇದೆಲ್ಲ ಸಮಸ್ಯೆ ಆಗುತ್ತೆ. ರಂಗನಾಥ್, ಸದ್ಯಕ್ಕೆ ಇದು ಹೋಟೆಲ್ ಮಾಲೀಕರ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥದ್ದು. ಕೇವಲ ಹೋಟೆಲ್ ಬಂದ್ ಮಾಡ್ತೀವಿ, ಯಾಕಂದ್ರೆ ಬಂದ್ ಮಾಡೋದ್ರಿಂದ ಇರುವಂಥ ಸಿಬ್ಬಂದಿಗಳಿಗೆ ವೇತನ, ಅವ್ರು ಕೆಲಸ ಮಾಡುವಂಥ ನೌಕರರ ಸ್ಥಿತಿಗತಿಗಳೇನು, ಅವ್ರ ಜೀವನ ಏನು, ಇದನ್ನೂ ನಾವು ಲೆಕ್ಕಕ್ಕೆ ತಗೋಬೇಕು. ಹೀಗಾಗಿ ಸಿಗುವಂತಹ ಬಳಸಿಕೊಂಡು ತಾತ್ಕಾಲಿಕವಾಗಿ ಏನೇನು ತಿಂಡಿಗಳನ್ನು ಮಾಡ್ಬೋದು, ರೈಸ್ ಐಟಮ್ಗಳು ಮಾಡ್ಬೋದು, ಅದನ್ನು ಕೊಡಬಹುದು. ಅದರ ಮೂಲಕ ಜನರಿಗೆ ತೃಪ್ತಿ ಮಾಡೋದು, ನೌಕರರಿಗೂ ಸಮಸ್ಯೆ ಆಗದಿರೋ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳೋದು. ವಿನಯ್, ಹೋಟೆಲ್ ಮಾಲೀಕರ ಈ ಕಷ್ಟಗಳಿದಾವಲ್ಲ, ನಷ್ಟಗಳಿದಾವಲ್ಲ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸರಿ ಏನಾದರೂ ಕೆಲಸಗಾರರು ಹೊರಟೋದ್ರು ಅಂತ ತಿಳ್ಕೊಳ್ಳಿ, ಒಂದು ಸರಿ ಹೊರಟೋದ್ರೆ ಮತ್ತೆ ಸಿಗಲ್ಲ. ದೋಸೆ ಹಾಕೋನೇ ಬೇರೆ ಇರ್ತಾನೆ, ಮಂಚೂರಿ ಮಾಡೋನೇ ಬೇರೆ ಇರ್ತಾನೆ. ಎಲ್ಲರ ಒಂದು ಸರಿ ರಜಾಕ್ಕೆ ಹೋದ್ರು ಅಂತ ತಿಳ್ಕೊಳ್ಳಿ, ಅಥವಾ ಬಿಟ್ಟು ಹೋದ್ರು ಅಂತ ತಿಳ್ಕೊಳ್ಳಿ, ಮುಗಿದೋಯ್ತು ಕತೆ. ಹಿಂಗಾಗಿ ಏನು ಅಂತಂದರೆ ಬಂದ್ ಮಾಡುವಂಥ ಸ್ಥಿತಿ ಬಂದುಬಿಟ್ಟಿದ್ದಾರೆ ಹೋಟೆಲ್ನವರು. ಆದರೆ ಹೇಳ್ತಾ ಇದ್ರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು, ಇಲ್ಲ ಬಂದ್ ಮಾಡಿದ್ರೆ ಆಗಲ್ಲ, ಒಂದಷ್ಟು ಐಟಮ್ಗಳನ್ನ ಕಡಿಮೆ ಮಾಡಿಬಿಡ್ತೀವಿ ನಾವು ಅಷ್ಟನ್ನೇ. ಗಿರಿಯೋದೆಲ್ಲ ಬಿಟ್ಟುಬಿಡ್ತೀವಿ. ಈ ಮಂಚೂರಿ ಪದಾರ್ಥಗಳಾಗಿರ್ಬೋದು, ಪೂರಿ ಆಗಿರ್ಬೋದು ಬಿಟ್ಬಿಡ್ತೀವಿ. ಮಾಮೂಲಿ ಅಡುಗೆ ಮಾಡ್ಕೋತೀವಿ. ಇನ್ನೇನು ರೈಸ್ ಐಟಮ್ಗಳ ಕಡೆಗೆ ಹೆಚ್ಚಿನ ಗಮನ ಕೊಡುವಂಥ ಸಾಧ್ಯತೆಗಳಿವೆ.